ಹಾಗಲಕಾಯಿ ಚಟ್ನಿ ಪುಡಿ. If you are a gunpowder paglu or you want to try some podi with hot rice, then you have to check out these from Homely Treats. Basically, Homely Treats ಒಂದು homemade food brand where they sell varieties of masalas, chutney pudi, ಉಪ್ಪಿನಕಾಯಿ ಎಕ್ಸೆಟ್ರಾ. ಈ ಬ್ರ್ಯಾಂಡ್ ಅಲ್ಲಿ ಏನೇನ್ ಸಿಗುತ್ತೆ ಅಂಡ್ ಏನೇನ್ ಪರ್ಚೇಸ್ ಮಾಡಬಹುದು ಅನ್ನೋದು ಡಿಸ್ಕ್ರಿಪ್ಷನ್ ಇದೆ, ಚೆಕ್ ಮಾಡಿ. ಇನ್ನು ಗನ್ ಪೌಡರ್ ಬಗ್ಗೆ ಮಾತಾಡೋದಾದ್ರೆ ನನಗೆ 4 ವೆರೈಟಿ ಗನ್ ಪೌಡರ್ ನ ಕಲ್ಸ್ಕೊಟ್ಟಿದ್ದಾರೆ. ದ ಫಸ್ಟ್ ಒನ್ ಮಿಕ್ಸ್ ದಾಲ್ ಪೋಡಿ. ಇದನ್ನ ಪೋಡಿ ಇಡ್ಲಿ ಅಥವಾ ಪೋಡಿ ದೋಸೆ ಮಾಡೋದಕ್ಕೆ ಬಳಸಬಹುದು ವಿತ್ ಸಮ್ ತುಪ್ಪ ಆರ್ ಬೆಣ್ಣೆ. ಸೊ ಇದ್ರ ಬಗ್ಗೆ ಕೇಳೇ ಇರ್ತೀರಾ. ಅಂಡ್ ನೆಕ್ಸ್ಟ್ ಒನ್ ಬಂದು ಕರಿ ಲೀವ್ಸ್ ಅಂಡ್ ಸೆಸ್ಮೆ ಪೋಡಿ. ಇದನ್ನು ಕೇಳಿರ್ತೀರಾ. ಬಿಸಿ ಅನ್ನದ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಈ ಚಟ್ನಿ ಪುಡಿನ ಹಾಕಿ ಇದ್ರ ಮೇಲೆ ಅ ಡ್ಯಾಶ್ ಆಫ್ ಲೆಮನ್ ಇಸ್ ರೆಕಮೆಂಡೆಡ್. ದ ಥರ್ಡ್ ಒನ್ ಫ್ಲಾಕ್ ಸೀಡ್ಸ್ ಅಂಡ್ ಸೆಸಮೆ ಪೋಡಿ. ಇದು ಅಷ್ಟೇ ಸೇಮ್ ರೈಸ್ ಮೇಲೆ ತುಪ್ಪ ಹಾಕಿ ಚಟ್ನಿ ಪುಡಿ ಹಾಕಿ ಟ್ರೈ ಮಾಡಬಹುದು. ದ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನನ್ಗೆ ಗೊತ್ತಿಲ್ಲ ನೀವು ಇದ್ರ ಬಗ್ಗೆ ಕೇಳಿರ್ತೀರಾ ಇಲ್ವಾ ಅಂತ. ಇಟ್ಸ್ ಅ ಬಿಟರ್ಗಾರ್ಡ್ ಪೋಡಿ. ಇದನ್ನು ಕೂಡ ಅಷ್ಟೇ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕಿ ಚಟ್ನಿ ಪುಡಿ ಹಾಕಿ ತಿನ್ಬೋದು. ಸೊ ಯಾರ್ಯಾರಿಗೆ ಹಾಗಲಕಾಯಿ ಇಷ್ಟ ಇಲ್ಲ, ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ ದಿಸ್. ದಿಸ್ ಇಸ್ ರಿಯಲಿ ಸರ್ಪ್ರೈಸಿಂಗ್. ಸೊ ಎಲ್ಲ ಕಾಂಬಿನೇಷನ್ ರೆಡಿ ಇದೆ, ಲೆಟ್ಸ್ ಟ್ರೈ ಇಟ್. ಫಸ್ಟ್ ಒನ್ ಇಸ್ ಮಿಕ್ಸ್ ದಾಲ್ ಪೋಡಿ, ದ ಓಜಿ ಕ್ಲಾಸಿಕ್. ಪೋಡಿ ಇಡ್ಲಿ ಅಥವಾ ಪೋಡಿ ದೋಸೆಗೆ ಬೆಸ್ಟ್. ನೆಕ್ಸ್ಟ್ ಒನ್ ಕರಿ ಲೀವ್ಸ್ ಅಂಡ್ ಸೆಸಮೆ ಪೋಡಿ, ದ ಲೆಮನ್. ಇದನ್ನ ನೀವು ಒಗ್ಗರಣೆ ಕೊಟ್ಟು ಚಿತ್ರಾನ್ನ ತರನು ಮಾಡಬಹುದು. ಇಟ್ ಟರ್ನ್ಸ್ ಔಟ್ ರಿಯಲಿ ಗುಡ್. ದ ನೆಕ್ಸ್ಟ್ ಒನ್ ಫ್ಲಾಕ್ಸ್ ಸೀಡ್ಸ್ ಅಂಡ್ ಸೆಸಮೆ ಪೋಡಿ. ಇದು ಚೆನ್ನಾಗಿದೆ ಆಕ್ಚುಲಿ. ಕರಿ ಲೀವ್ಸ್ ಮತ್ತೆ ಫ್ಲಾಕ್ಸ್ ಸೀಡ್ಸ್ ಕಾಂಬಿನೇಷನ್ ಯೂಸ್ ಮಾಡಿ. ಇಟ್ಸ್ ರಿಯಲಿ ಗುಡ್ ಫಾರ್ ಯೋರ್ ಸ್ಕಿನ್ ಅಂಡ್ ಹೇರ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಬಿಟರ್ಗಾರ್ಡ್ ಪೋಡಿ. ಲೆಟ್ಸ್ ಟ್ರೈ ಇಟ್. ಹಾಗಲಕಾಯಿ ವೇರ್, ಇದನ್ನ ಟ್ರೈ ಮಾಡಿ. ಸರ್ಪ್ರೈಸಿಂಗ್ಲಿ ಕಹಿನೇ ಇಲ್ಲ. ಇಫ್ ಯು ವಾಂಟ್ ಟು ಟ್ರೈ ಪೋಡಿ ಆರ್ ಬೈ ಸಮಥಿಂಗ್ ಫ್ರಮ್ ಹೋಮ್ಲಿ ಟ್ರೀಟ್ಸ್, ಯು ಡೆಫಿನೆಟ್ಲಿ ಹ್ಯಾವ್ ಟು ಚೆಕ್ ಔಟ್ ದೇರ್ ಪೇಜ್. ಏನೇ ಕ್ವೆರೀಸ್ ಇದ್ರು ಕಮೆಂಟ್ ಮಾಡಿ ಅಥವಾ ಹೋಮ್ಲಿ ಟ್ರೀಟ್ಸ್ ಗೆ DM ಮಾಡಿ. ದೇ ರೆಸ್ಪಾಂಡ್ ಟು ಯು. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.